ಆದ್ರೆ ಇದು ಪರಿಣಾಮಕಾರಿ ಆಗಲ್ಲ. ಆಗದೆ ಇರೋದ್ರಿಂದ ನಾವೆಲ್ಲರೂ ಸ್ನೇಹಿತರ ಜೊತೆಯಿಂದ ಹೋರಾಟದ ಪರವಾಗಿ ಒಂದು ಸನ್ಮಾನ ಕಾರ್ಯಕ್ರಮ ರಸ್ತೆ ಅವ್ಯವಸ್ಥೆ ಈ ತರ ನಡೀತಾ ಇದೆ ಘಟನೆಗಳು. ಯಾರು ತೆಗೆದುಕೊಳ್ತಿಲ್ಲ. ಅದಕ್ಕಾಗಿ ಇವತ್ತು ತೋಟೇಶ್ ಅವ್ರೆ, ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರು ಅಲ್ವಾ? ಸೊ ಈಗ ನೀವು ತಂಬರಳ್ಳಿಯಿಂದ ಒಂದು ಪಾದಯಾತ್ರೆ ಮಾಡ್ತಾ ಇದ್ದೀರಾ. ಹೌದು. ಯಾಕೆ ಮಾಡ್ತಾ ಇದ್ದೀರಾ? ಏನ್ ವಿಶೇಷ ಸರ್ ಇದ್ರದ್ದು? ತಂಬರಳ್ಳಿಯಿಂದ ಹಗರಿಬೊಮ್ಮಳಿಗೆ ಇವತ್ತು 16 ಕಿಲೋಮೀಟರ್ ಪಾದಯಾತ್ರೆಯನ್ನು ನಾವೀಗ ಹಮ್ಮಿಕೊಂಡಿದ್ದೇವೆ. ಈಗಾಗಲೇ ಹಗರಿಬೊಮ್ಮಳಿ ಇನ್ನೊಂದು 4 ಕಿಲೋಮೀಟರ್ ಇದೆ. ಅಲ್ಲಿನ ಸುತ್ತಮುತ್ತಲ ಒಂದು 25-30 ಹಳ್ಳಿ ಜನಕ್ಕೆ ತಂಬರಳ್ಳಿ ಹಗರಿಬೊಮ್ಮಳಿ ತಾಲೂಕು ಕೇಂದ್ರ ಇರೋದ್ರಿಂದ, ವಾಣಿಜ್ಯ ಕೇಂದ್ರ ಇರೋದ್ರಿಂದ ಎಲ್ಲರ ದಿನಾಲ ವಾಹನಗಳು, ಜನರು, ಬಸ್ಸುಗಳು, ಟಾಟಾ ಎಸಿಗಳು ಮುಖಾಂತರ ಜನರು ಹಗರಿಬೊಮ್ಮಳಿಗೆ ಬಂದು ವಾಣಿಜ್ಯಕ್ಕಿರ್ಬೋದು, ಸರ್ಕಾರಿ ಕೆಲಸಕ್ಕಿರ್ಬೋದು, ತಮ್ಮ ಕೆಲಸಕ್ಕೆ ದಿವಸ ಬರ್ತಾರೆ. ಆದ್ರೆ ಇವತ್ತು 3 ವರ್ಷದಿಂದ ನಾವು ಕೇಳ್ತಾ ಇದೀವಿ, ರೋಡ್ಗಳು ಬಹಳ ಹದಗೆಟ್ಟು ಹೋಗ್ಬಿಟ್ಟದವು, ಬಹಳ ಕೆಟ್ಟ ಹೋಗ್ಬಿಟ್ಟದವು. ಬಹಳ ಅಂದ್ರೆ ಹೆಂಗ್ರಿ? ರಿಪೇರಿ ಮಾಡಕ್ಕೆ ಬರೋದಿಲ್ಲ. ಅವಾಗಲೇ ಏನ್ ಮಾಡಿದ್ರ ಹಿಂದಿದ್ದಲ್ಲ, 3-4 ವರ್ಷದಿಂದ ಪ್ಯಾಚ್ ವರ್ಕ್ ಅಂತ ಮಾಡ್ರಿ ವರ್ಷಕ್ಕೊಂದ್ಸಲ. ಈ ಸಲ ಪ್ಯಾಚ್ ವರ್ಕ್ ಮಾಡಂಗಿಲ್ಲ. ಅಂದ್ರೆ ಅದು ಡಾಂಬರ್ ರೋಡ್ ಸತಿ ಕಿತ್ತೋಗ್ಬಿಟ್ಟವು, ರಿಪೇರಿ ಕೂಡ ಇಲ್ಲ. ರಿಪೇರಿ ಸತಿ ಮಾಡಕ್ಕಾಗಲ್ಲ. ನಮ್ಮಲ್ಲಿ ಕೋಡಳ್ಳಿ ತಂಬಳ್ಳಿ ರೋಡ್ ಐತದ, ಅದು ಹೊಲ ಯಾವ್ದ, ರೋಡ್ ಯಾವ್ದು ಗೊತ್ತಾಗಲ್ಲ, ಏಕಾಗ್ಬಿಡತ್ತೆ. ಅಂದ್ರೆ ಅಲ್ಲ ಕಿತ್ಕೊಂಡ್ಬಿಡ್ತದೆ. ಅಲ್ಲ ಹಾಗೆ ಎಷ್ಟು ತೊಂದರೆ ಆಗ್ತದೆ ಸಾರ್ವಜನಿಕರಿಗೆ ನೋಡ್ರಿ. ಪಾಪ ಎಸ್ಪೆಷಲಿ ಗರ್ಭಿಣಿಯರಿಗೆ, ಹಿರಿಯ ನಾಗರಿಕರಿಗೆ ಇವತ್ತು ಬೊಮ್ಮಳಿಗೆ ಹೋಗಿ ಬರ್ಬೇಕಪ್ಪ ಅಂದ್ರ, ಅಕಸ್ಮಾತ್ ಬೊಮ್ಮಳಿಗೆ ಹೋಗಿ ಬಂದ್ರು, ಯಾವ್ದೋ ಮದುವೆ, ಆಸ್ಪತ್ರೆಗೆ, ಸರ್ಕಾರಿ ಕೆಲಸಕ್ಕೆ ಹೋಗಿ ಬಂದ್ರ ಅಂದ್ರೆ 3 ದಿವಸ ಮಕ್ಕಬೇಕು ಅವರು, ಹಿರಿಯ ನಾಗರಿಕರು, ಯಜಮಾನ್ರೆಲ್ಲರು. ಆಮೇಲೆ ಹಾರ್ಟ್ ಪೇಷಂಟ್ ಇದ್ದರು. ಆಮೇಲೆ ಕೆಲವು ಮಂದಿಗೆ ಈ ಬಸ್ತೆ ಎಲ್ಲ ಅಡ್ಡಾಡಿ, ಟಾಟಾ ಸೈಡ್ ಮೋಟರ್ ಅಡ್ಡಾಡಿ ಬ್ಯಾಕ್ ಪೇನ್ ಎಲ್ಲ ಬಂದ್ಬಿಟ್ಟು, ಬ್ಯಾಕ್ ಪೇನ್ ಬಂದು ಆಮೇಲೆ ಸಣ್ಣ ಅಪಘಾತಗಳು ಬಹಳ ಆಗ್ಯಾವ. ನಾವು ನಮ್ಮ ಪಾದಯಾತ್ರೆ ಬರ್ಬೇಕಾದ್ರೆ ನಮ್ ಜೊತೆಗೆ ಇದ್ದಾರೆ, ಒಂದಿಬ್ರು ಬಿದ್ಬಿಟ್ರು ಅಲ್ಲಿ ಎಡ್ರಮಳೆ ಹತ್ರ. ಇಂಥ ಪರಿಸ್ಥಿತಿ ಐತಿ. ಆಮೇಲೆ ಬೇರೆ ಊರು ಈಗ ಲೋಕಲ್ ಸ್ವಲ್ಪ ನೋಡಿ ತಿರುಗಾಡ್ತಾರ ಕುಣಿಗಳು ಅಂತ, ಬೇರೆ ಊರಿಂದ ಬರ್ತಾರಲ್ಲ ಅವರಿಗಂತೂ ಬಹಳ ಕಷ್ಟ. ಬೇರೆ ಊರಿಗೆ ಬಂದ್ರೆ ರಾತ್ರಿ ಬಂದ್ರೆ ಈಗ ಕುಣಿ ಗೊತ್ತಾಗಲ್ಲ. ಬಹಳ ಮಂದಿ ಬಿದ್ದಾರ. ಈ ಸಂಡೂರು, ಕೂಡ್ಲಿಗೆ, ಕೊಟ್ಟೂರು ಭಾಗದಿಂದ ಹೊಸಪೇಟೆ ಭಾಗದಿಂದ, ಔಟ್ ಆಫ್ ತಾಲೂಕು ನಮ್ಮ ಭಾಗದಲ್ಲಿ ಬಿಟ್ಟು ಬೇರೆ ಬರ್ತಾರಲ್ಲ ಅದು. ಆಮೇಲೆ ಈಗ ನಮ್ಮ ರಿಲೇಷನ್ಸ್ ಯಾರು ಫ್ರೆಂಡ್ಸ್ ಬಂದಂಬರ ನಿಮ್ ತಂಬಳಿಗೆ ಎಂದು ಬರ್ಬಾರ್ದಪ್ಪ ಅಂತ ಅವ್ರು. ಯಾಕಂದ್ರೆ ಅಷ್ಟು ಕುಡಿಗಳು ಬಿದ್ದಾವು. ಈಗ ನಿಮ್ಮ ತಂಬರಳ್ಳಿ ಭಾಗದಲ್ಲಿ ಅಷ್ಟೇ ನೀವು ಮಾಡ್ತಾ ಇದ್ರಿ. ಈಗ ಎಷ್ಟು ಕಿಲೋಮೀಟರ್ ಪಾದಯಾತ್ರೆ ಬಂದ್ರಿ ಸರ್? 16 ಕಿಲೋಮೀಟರ್. ಸುಮಾರು ಎಷ್ಟು ಜನ ಬಂದಿರಿ ನೀವೆಲ್ಲ ಸೇರಿ? ಒಂದು 250-300 ಜನ ಬಂದಿವಿ. ಹೌದಾ? ಗಮನ ಕೊಡ. ಆಮೇಲೆ ಬಂದಿರ. ಈಗ ಇಡೀ ಹಗರಿಬೊಮ್ಮನಹಳ್ಳಿಯಲ್ಲಿ ಬಹಳಷ್ಟು ರೋಡ್ಗಳು ಕೆಟ್ಟೋಗಿದ್ದಾವೆ. ಅದ್ರ ಬಗ್ಗೆ ಏನ್ ಹೇಳ್ತೀರಾ? ಬಹಳಷ್ಟು ರೋಡ್ಗಳು ಕೆಟ್ಟೋಗಿಲ್ಲ. ನಾವೇಂದ್ರ ಇವ್ ನಮ್ಮ ಭಾಗದಾಗ ಮಾಡ್ತೀವಲ್ಲ, ಅವ್ರು ತಮ್ಮ ಊರಲ್ಲಿ ನಾವೇನ್ ಪಾದಯಾತ್ರೆ ಮಾಡಿ ಹಂಗ ಬಂದ ಸರ್ಕಾರಕ್ಕೆ, ಅಧಿಕಾರಿಗಳು ಒತ್ತಡ ಮಾಡ್ಲಿ. ಎಲ್ಲರೂ ಮಾಡಕ್ಕಾಗಲ್ಲ. ನಾವೇಂದ್ರೆ ಈ ನಮ್ಮ ಭಾಗದ ಅತಿ ಅವಶ್ಯಕತೆ, ನಮಗ್ ಬೇಕಾದ್ರೆ ನಾವು ಮಾಡಿವಿ. ಈಗ ಸರ್, ಈಗ ಇಷ್ಟೆಲ್ಲ ನಡೀತಾ ಇದೆಯಲ್ಲ, ಈ ಭಾಗದ ಜನಪ್ರತಿನಿಧಿಗಳು ಜವಾಬ್ದಾರಿ ಏನು? ಅವ್ರು ಏನ್ ಮಾಡ್ತಾ ಇದಾರೆ? ಮಾಡ್ತಾ ಇದಾರ? ಯಾವುದೇ ಜನಪ್ರತಿನಿಧಿ ಇರ್ಲಿ, ತಮ್ಮ ಕರ್ತವ್ಯ ತಾವು ಮಾಡ್ಲೇಬೇಕು. ಆಮೇಲೆ ಜನಪ್ರತಿನಿಧಿಗಳು ಎದಕ್ಕೆ ಆರಿಸಿರ್ತಾರ? ಸರ್ಕಾರದಲ್ಲಿ ವಿಧಾನಸಭೆಯವರು ಅವ್ರಿಗೆ ಒಳಗೆ ಬಿಡ್ತಾರ. ಆಮೇಲೆ ಲೆಟರ್ ಕೊಟ್ರ ಮಿನಿಸ್ಟರ್ಗಳು ಅವ್ರ ಲೆಟರ್ಗೆ ಸೈನ್ ಮಾಡ್ತಾರ. ನಾವು ಪಾದಯಾತ್ರೆ ಮಾಡಿವಿ, ಗ್ರಾಂಟ್ ತಮ್ಮಲ್ಲಿ ಬರೀ ಪೂಜೆ ಮಾಡಿದ್ರೆ. ಅಲ್ಲ, ಮೊನ್ನೆ MLA ಹೇಳಿದ್ದಾರೆ
ಒಂದು 90 ಕೋಟಿ ಅನುದಾನ ತಂದಿದ್ದೀವಿ, ಅದನ್ನ ಹಾಕ್ತಾ ಇದೀವಿ, ಇನ್ಮೇಲೆ ಮಾಡ್ತೀವಿ ಅಂತೇಳಿ. ನಾನು ನಿಮ್ಮ ಒಂದು ವಾಟ್ಸ್ಆಪ್ ಹಾಕಿ ನಾನು ಹಾ. ನಿಮ್ಗೆ ಕಳಿಸ್ನೆ. ಹಾ. ನಾನು ನಿನ್ನೆ ಅದು RTI ಹಾಕಿರೋದು ನೀವು. RTI ಹಾಕಿರೋದು PWD ನಿನ್ನೆ ಲೆಟರ್ ಕೊಟ್ರ. ಹಾ. ಇನ್ನಿವರೆಗೆ ಹಾ. ನಾವು ತಂಬಳ್ಳಿ ಬೊಮ್ಮಳ್ಳಿ, ಹಾ. ತಂಬಳ್ಳಿ ಕೋಡಹಳ್ಳಿ, ಹಾ. ಆಮೇಲೆ ಹಿರಿಕ್ಯಾತಿಹಳ್ಳಿ, ಉಪ್ಪಿನಕಳ್ಳಿ ಏನ್ ಮಾಡಕೈತಿವಲ್ಲ, ಇದು ಮೂರಕ್ಕೂ ಗ್ರಾಂಟ್ ಬಂದಿಲ್ಲ, ನಾನು ಪ್ರಪೋಸಲ್ ಕಳಿಸಿಲ್ಲ ಅಂತ ಹೇಳಿ ನಿನ್ನೆ ಅವ್ರು ಲೆಟರ್ ಕೊಟ್ರ. ಮತ್ತೆ MLA ಸುಳ್ಳು ಹೇಳ್ತಾರೋ, ಅಧಿಕಾರಿ ಸುಳ್ಳು ಹೇಳ್ತಾರೋ, ಆದ್ರೆ ಅಧಿಕಾರಿಗಳು ಅಧಿಕೃತ ಅವರು ಅಧಿಕೃತ ಅದು ಅಧಿಕಾರಿಗಳು ಅಂದ್ರೆ MLA ಸುಳ್ಳು ಹೇಳ್ತಾರಂತಾನ. ಅವ್ರು ಬಂದಿಲ್ಲ, ಸುಳ್ಳು ಹೇಳ್ತಾರಂತಲ್ಲ, ಅವ್ರು ಹೇಳಿ ಸುಳ್ಳು ಅಂತ ಅವ್ ಮಾಡ್ತೀನಿ ಅಂತ ಹೇಳ್ತಿದಾರೆ. ಮಾಡ್ಬೋದು. ಈಗ ನಾಳೆ ಸ್ಯಾಂಕ್ಷನ್ ಆಗ್ಬೋದು, ಅದ್ರ ಬಗ್ಗೆ ಎರಡನೇ ಮಾತಲ್ಲ. ನಾಳೆ ಸ್ಯಾಂಕ್ಷನ್ ಮಾಡ್ಲಿ, ಅವರ ಪೂಜೆ ಮಾಡ, ನಾವು ಪೂಜೆ ಮಾಡಲ್ಲ. Yes. ನಾವು ಪಾದಯಾತ್ರೆ ಬಂದಿವಿ ಅಂದ್ರೆ ನಾಳೆ ಗ್ರಾಂಟ್ ಮಾಡಿ ನಾವು ಪೂಜೆ ಮಾಡಂಗಿಲ್ಲ. ಒಟ್ನಲ್ಲಿ ಸಾರ್ವಜನಿಕರಿಗೆ ಅನುಕೂಲ ಆಗ್ಬೇಕು. ಸಾರ್ವಜನಿಕ ಅನುಕೂಲ ಆಗ್ಬೇಕು. ಜನರು ಇವತ್ತು ಸಪಿಸ್ತಾರ. ಆಮೇಲೆ ಯಾರು ಓಡಾಡಕ ಆಗ್ಲಾರ್ದು, ಈಗ ಯಾವ್ದೋ ಒಂದು ಊರಿಗೆ ಬೊಮ್ಮಳಿಗೆ ಹೋಗಂತ ಯಾರು ಹುಡುಗ ಗಾಡಿ ಕೊಟ್ಟು ಕಳಿಸಿ ನಾವಲ್ಲೇ ಅಂತಾರ. ಯಾಕಂದ್ರೆ ನಾ ಬಿದ್ರಲ್ಲಿ ಮೈಕೈ ಹೋಗವು ಅಂತ ಈ ಪರಿಸ್ಥಿತಿ. ಸರ್, ಈಗ ಕೊನೆಯದಾಗಿ ಒಂದು ಪ್ರಶ್ನೆ. ನೀವು ಈಗ ಕಾಂಗ್ರೆಸ್ ಪಕ್ಷದಲ್ಲಿದ್ದರು, ಮಾಜಿ ಜಿಲ್ಲಾ ಪಂಚಾಯತಿ ಸದಸ್ಯರು. ಈಗ ನಿಮ್ಮ ಗೌರ್ಮೆಂಟ್ ಇದೆ, ಇದು ಕಾಂಗ್ರೆಸ್ ವಿರುದ್ಧನಾ MLA ವಿರುದ್ಧನಾ, ಯಾರ ವಿರುದ್ಧ ಅಂತ ಇದ್ದೀವಿ? ನಾವು ಸರ್ಕಾರ ವಿರುದ್ಧ ಅಲ್ಲ, ಶಾಸಕರ ವಿರುದ್ಧ ಅಲ್ಲ, ಅಧಿಕಾರಿಗಳ ವಿರುದ್ಧ ಅಲ್ಲ. ನಮಗೇನು ನಮ್ಮ ಬೇಡಿಕೆ ಈಡೇರಿಸಿ ಅಂತ ಮನೆ ಕೊಡಕ್ ಬಂದೀವಿ. ನಾವು ಯಾರ ವಿರುದ್ಧನ ಅಲ್ಲ. ನಾವು ಯಾವ್ದೋ ಸ್ಟ್ರೈಕ್ ಮಾಡ್ತಾ ಇಲ್ಲ, ಧರಣಿ ಕೊಡ್ತಾ ಇಲ್ಲ. ನಮ್ಮ ಮನೆ ಕಷ್ಟ ಐತಿ, ನಿಮಗೆ ಅಧಿಕಾರ ಐತಿ ಮಾಡ್ರಿ ಅಂತ ಕೇಳಕ್ ಬಂದೀವಿ. ನಾವು ಯಾವ ಪಕ್ಷದ್ದೇನಿಲ್ಲ, ಯಾವ ಪಕ್ಷಕ್ಕೆ ಬಂದಿವಿ. ಎಲ್ಲಾ ಪಾರ್ಟಿ ಇಲ್ಲಿ. ಅಂದ್ರೆ ಈಗ MLA ಏನ್ ಹೇಳ್ತಾರ, ಕಾಂಗ್ರೆಸ್ ಗವರ್ಮೆಂಟ್ ಅಲ್ಲ ಅನುದಾನಗಳು ಬಂದಿಲ್ಲ, ಅದಕ್ಕೋಸ್ಕರ ಡಿಲೇ ಆಗ್ತಾ ಇದೆ ಅಂತ ಮಾತನ್ನ ಹೇಳ್ತಾರ ಅವ್ರು. ಹೇಳ್ತಾರಲ್ಲ, ನಾನೇ ಇದನ್ನ ಪಾರ್ಟಿ ಇದನ್ನ ಕರೆದಾಗ ಮಾತಾಡ್ತೀನಿ. ನಾನು ಪಾರ್ಟಿ ಕರಿತೀವಲ್ಲ, ಅಲ್ಲಿ ನಮ್ ಕ್ಷೇತ್ರಕ್ಕೆ ಯಾಕೆ ಕೊಟ್ಟಿಲ್ಲ ನೀವು ಅಂತ ಹೇಳಿ ಇದನ್ನ ಇಲ್ಲಿ ಹೇಳಕಾಲ. ಇಲ್ಲಿ ಎಲ್ಲ ಸಾರ್ವಜನಿಕ ಬಂದಿವಿ. ಪಾರ್ಟಿ ವಿಷಯ MLA ಅಲ್ಲೇ ನಾ ಪಾರ್ಟಿ ವಿಷಯ ಮಾತಾಡ್ತೀನಿ. ಯಾಕಂದ್ರೆ ಅಲ್ಲ, ಕಾಂಗ್ರೆಸ್ ಪಕ್ಷದ ಅನುದಾನಗಳು ಬಂದಿದಾವ ಏನಿಲ್ಲ, ಏನ್ ಇವ್ರು ಏನಾದ್ರು ಈ ನಮ್ಮ ಬಂದಿಲ್ಲ ಅಂದ್ರ ಹಡಲಿ ಕ್ಷೇತ್ರ ನೋಡ್ರಿ, ಅಲ್ಲಿ BJP MLA ಅವ್ರು ಚೆನ್ನಾಗಿ ಮಾಡ್ಕೊಂಡ್ರ. ಹರಪಮಳೆಗ ಇಂಡಿಪೆಂಡೆಂಟ್ MLA ಅವ್ರು ಚೆನ್ನಾಗಿ ಮಾಡ್ಕೊಂಡ್ರ. ಮತ್ತೆ ಕೂಡ್ಲಿಗೆ ಹಾಸ್ಪಿಟಲ್ ನಮ್ಮ ರಾಜ್ಯಸಭಾ ಮಾಡ್ಕೊಂಡ್ರ. ಮತ್ತೆ ಅಲ್ಲೆಲ್ಲ ರೋಡ್ ಬೇಸಿದ ನಮ್ ಬೇರೆ ಪಕ್ಷರಿದ್ರು ಕೂಡ ಅವ್ರಿಗೆಲ್ಲ ರೋಡ್ ಬೇಸಿದವಲ್ಲ, ಅಲ್ಲಿ ಚೆನ್ನಾಗಿದಾವೆ. ಅಂದ್ರ ಯಾವ್ದೇ ಜನಪ್ರತಿ ಇಚ್ಛಾಶಕ್ತಿ ಇರ್ಬೇಕು, ಓಡಾಡ್ಬೇಕು. ಬರೇ ಸರ್ಕಾರ ಬೇಗ ಹಾಕಿರಲ್ಲ. ಆಮೇಲೆ ಹೌದು, ಸರ್ಕಾರದ ಗ್ರಾಂಟ್ ಇಲ್ಲ ಅಂತ ಹೇಳ್ತಾರೆ ಶಾಸಕರು. ಗುಪ್ಪಿಗೆ ಗ್ರಾಂಟ್ ಇಲ್ಲ ಅಂದ್ರೆ ಅವ್ರು ಹೇಳ್ದಂಗೆ 30 ಮತ್ತೆ 10 ಕೋಟಿ ತಂದ್ನಿ, 90 ಕೋಟಿ ತಂದ್ನಿ, 100 ಕೋಟಿ ತಂದ್ನಿ, ಅವ್ರ ಮನೆ ತರ್ತಾರ. ಸರ್ಕಾರ ಆಗಲ್ಲ, ಸರ್ಕಾರ ಕೊಡ್ಬೇಕು. ಅದಕ್ಕೆ ತಮ್ಮ ಜವಾಬ್ದಾರಿ ಪ್ರತಿಯೊಬ್ಬರು ಅಧಿಕಾರಿಗಳು, ಜನಪ್ರತಿನಿಧಿ ಅವ್ರ ಕರ್ತವ್ಯ ಮಾಡಿಕೊಂಡು ನಮಗೆ ರೋಡ್ ಮಾಡಿಕೊಡ್ರಿ ಅಂತ ಹೇಳಿ ಯಾವ ಪಾರ್ಟಿ ಮಾತಾಡೋದಲ್ಲಿ. ಈಗ ಆಮೇಲೆ ಇನ್ನೊಂದು ಗಂಭೀರವಾದ ವಿಷಯ ಅಂತ ಹೇಳಿದ್ರೆ, ರೋಡ್ಗಳು ಹದಗೆಟ್ಟು ಹೋಗಿರೋದು ಸಾರ್ವಜನಿಕ ತೊಂದರೆ ಆಗ್ತದೆ. ಇದು ಸೋಷಿಯಲ್ ಮೀಡಿಯಾದಲ್ಲಿ ಬಹಳಷ್ಟು ಜನ ರಿಮಾರ್ಕ್ ಮಾಡ್ತಾ ಇದಾರೆ, ಆಯ್ತು ತೋರಿಸ್ತಾ ಇದಾರೆ, ಹೇಳ್ತಾ ಇದಾರೆ. ಅದ್ರ ಬಗ್ಗೆ ಏನ್ ಹೇಳ್ತಾರೆ? ಸೋಷಿಯಲ್ ಮೀಡಿಯಾದಲ್ಲಿ ನಮಗೆ ನೋಡ್ರಿ, ನಮ್ಮ ತಮಿಳು ರೋಡ್ ಬಗ್ಗೆ ಬಹಳ ಅಭಿಮಾನ ಪಟ್ಟು ಒಂದಿಷ್ಟು ಮಂದಿ ಚಿತ್ರಕಲೆ ಬರ್ದಾರ, ರೋಡ್ ಪೇಂಟ್ ಮಾಡಿ ಗುರ್ಸಿದ್ದಾರೆ. ಅವರಿಗೆ ನಮಗೆ ನಿಜವಲ್ಲ ನಮ್ಮ ಪರವಾಗಿ ಕೇಳಿರಲ್ಲ ಅಂತೇಳಿ ನಾವು ಅವ್ರಿಗೆ ಸನ್ಮಾನ ಮಾಡ್ತೀವಿ. ಒಂದು 5 ಮಂದಿ ಇದ್ರೆ ಅವ್ರೆಲ್ಲರಿಗೂ ಸನ್ಮಾನ ಮಾಡ್ತೀವಿ. ವ್ಯಂಗ್ಯ ಚಿತ್ರ ಹಾಕಿದ್ದಾರೆ, ಅವ್ರಿಗೆ ಸನ್ಮಾನ ಮಾಡ್ತೀವಿ. ಯಾಕಂದ್ರೆ ಸೋಷಿಯಲ್ ಪಬ್ಲಿಕ್ ಕನ್ಸರ್ನ್ ಐತಲ್ಲ ಅವರಿಗೆ, ಅದಕ್ಕೆ ನಾವು ಅಪ್ರಿಷಿಯೇಟ್ ಮಾಡ್ತೀವಿ ಅವ್ರಿಗೆ. ನಮಗೇನಂದ್ರೆ ನಾವು ಬೇಡಿಕೆ ಅಂದ್ರೆ ಶಾಂತಿಯುತವಾಗಿ ಬಂದೀವಿ, ಮೌನವಾಗಿ ಬಂದೀವಿ. ನಮಗೆ ಇದನ್ನ ಆದಷ್ಟು ಬೇಗ ನಮಗೆ ರೋಡ್ ಮಾಡಿಕೊಡ್ರಿ. ನಮ್ಮ 3 ಬಹಳ ಇಂಪಾರ್ಟೆಂಟ್ ರೋಡ್, ಹಗರಿಬೊಮ್ಮಳ್ಳಿ, ಬ್ಯಾಸಿದೇರಿ. ಅಲ್ಲ, ಆಲ್ಮೋಸ್ಟ್ ಆಲ್ ಅಗ್ರಿಬೊಮ್ಮಳ್ಳಿ ಎಲ್ಲಾ ರಸ್ತೆಗಳ ರೋಡ್ ಚೆನ್ನಾಗಲ್ಲ. ಈಗ ನಿಮ್ಮೂರಿಂದ ಅವ್ರು ಓಡಾಡ್ತಾರೆ, ಅವ್ರಿಂದ ನಿಮ್ಮ ಕಡೆ ಓಡಾಡ್ತಾರೆ. ಆಮೇಲೆ ಕೊನೆಯದಾಗ ಒಂದು ಪ್ರಶ್ನೆ ಸರ್, ಲಾಸ್ಟ್ ಕ್ವಶನ್ ಏನಂತ ಹೇಳಿದ್ರೆ, ಇದು ಜಲ್ದಿ ಮಾಡ್ಕೊಡದೇ ಇದ್ರೆ, ಅವ್ರ ಕೆಲಸ ನಡೀದೇ ಇದ್ರೆ ಏನ್ ಮಾಡ್ತೀರಾ? ನಾವು ಅವ್ರಿಗೆ 2 ತಿಂಗಳು ಟೈಮ್ ಕೊಡ್ತೀವಿ. 2 ತಿಂಗಳೊಳಗ ಮಾಡದೇ ಇದ್ರೆ ನಾವು ಜಿಲ್ಲಾ ಕೇಂದ್ರಕ್ಕೆ ಮತ್ತೆ ಪಾದಯಾತ್ರೆಗೆ ಹೋಗಿ ಅಲ್ಲಿ ಸಹ ಮನವಿ ಸಲ್ಲಿಸ್ತೀವಿ. ಥ್ಯಾಂಕ್ ಯು ವೆರಿ ಮಚ್ ಸರ್. ಅಧಿಕಾರಿಗಳು, ಶಾಸಕರು ನಮಗೆ ಕೂಡಿ ನಮ್ಮ ರೋಡ್ ಅನ್ನ ಸರಿಪಡಿಸಬೇಕು. ಆದಷ್ಟು ರೋಡ್ ಹೆಂಗೈತೆ ಅಂದ್ರೆ ಪ್ಯಾಚ್ ಸತಿ ಮನೆಗೆ ನಾವು ಅವಾಗೆಲ್ಲ ಪ್ಯಾಚ್ ಮಾಡ್ಕೊಂಡ್ರೆ ಮತ್ತೆ ಒಂದಷ್ಟು ಮುಂದುವರೋದು. ಈಗ ಪ್ಯಾಚ್ ಸತಿ ಮನೆಗೆಲ್ಲ ಸಂಪೂರ್ಣ ಹದಿಗೆಟ್ಬಿಡ್ತದೆ. ಅಂದ್ರೆ ರೋಡ್ ಸಂಪೂರ್ಣ ಕಿತ್ತ ಮಾಡ್ಬೇಕಾಯ್ತು. ನಮ್ಮ ಕಂಬಳಿಯಿಂದ ಕೋಳಿ ರಸ್ತೆ ಐತೆ, ಈಗ ನೋಡ್ಬೇಕು ಕೋಳಿ ರಸ್ತೆ ಹೋಗ್ತಂದ್ರೆ ಇದು ಹೊಲ ಯಾವ್ದೋ ರೋಡ್ ಯಾವ್ದೋ ಎಲ್ಲ ಸಾಕಾಗೋಗ್ಬಿಡ್ತಾರೆ ಅಲ್ಲಿ. ಆಮೇಲೆ ಆದ್ದರಿಂದ ನಮ್ಮ ಈ ಮನವಿಯನ್ನ ನಾವು ಶಾಂತಿಯುತವಾಗಿ ಪಾದಯಾತ್ರೆ ಮುಖಾಂತರ ನಾವು ಬಂದು ಮನವಿ ಕೊಟ್ಟಿದ್ದೇವೆ. ಈ ಮನೆಯನ್ನು ಸ್ವೀಕರಿಸಿ ಆದಷ್ಟು ನಮಗೆ ರೋಡ್ ಮಾಡಿಕೊಡಬೇಕು. ನಿಮಗಿನ್ನ 2 ತಿಂಗಳು ಗಡುವು ಕೊಡ್ತೀವಿ. ಅಕಸ್ಮಾತ್ 2 ತಿಂಗಳಲ್ಲಿ ಆಗದೆ ಇದ್ದಪ್ಪ ಅಂದ್ರೆ ನಾವು ಮತ್ತೆ ನಮ್ಮ ತಂಬಳ್ಳಿಯಿಂದ ಜಿಲ್ಲಾ ಕೇಂದ್ರ ಹೊಸಪೇಟೆಗೆ ನಾವು ಪಾದಯಾತ್ರೆ ಮಾಡ್ತೀವಿ. ಮತ್ತೆ ಸಹ ನಾವು ಪಾದಯಾತ್ರೆ ಮಾಡ್ತೀವಿ.